ಮನುಷ್ಯ ಈಗ ತಾನೇ ನೋಡ್ಕೊಂಡ್ ಬಂದ್ವಿ. ತುಂಬಾ ಚೆನ್ನಾಗಿದೆ, ಒಳ್ಳೆ ಮೂವಿ, ಒಳ್ಳೆ ಕಂಟೆಂಟ್ ಇರೋ ಮೂವಿ. ಕಂಟೆಂಟ್ ಇಲ್ಲ ಅಂತ ಇರ್ತೀರಾ, ಒಳ್ಳೆ ಕಂಟೆಂಟ್ ಮೂವಿ. ಶರತ್ ಕೃಷ್ಣ ಅನ್ನೋರು ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ, ಡೈರೆಕ್ಷನ್ ಮಾಡಿದ್ದಾರೆ, ಆಕ್ಟಿಂಗ್ ಮಾಡಿದ್ದಾರೆ, ಸಾಂಗ್ಸು, ಫೈಟ್ಸು, ಸಬ್ಜೆಕ್ಟು ಎಲ್ಲ ಚೆನ್ನಾಗಿದೆ. ಒಂದ್ ಸೆಕೆಂಡ್ ಎಲ್ಲೂ ಬೋರ್ ಅನ್ಸಲ್ಲ. ದಯವಿಟ್ಟು ಕನ್ನಡ ಜನತೆ, ಕನ್ನಡ ಪ್ರೇಕ್ಷಕ ಮಹಾಪ್ರಭುಗಳು ಕನ್ನಡ ಸಿನಿಮಾನ ಬಂದು ಥಿಯೇಟರ್ ಅಲ್ಲಿ ಫ್ಯಾಮಿಲಿ ಸಮೇತ ನೋಡಿ. ಜೈ ದೊಡ್ಡ ಮನುಷ್ಯ. ಶರತ್ ಕೃಷ್ಣ ಅವರಿಗೆ ಹರಿಸಿ ಹಾರೈಸಿ. ಥ್ಯಾಂಕ್ ಯು. ನಮ್ಗೆ ತುಂಬಾ ಇಷ್ಟ ಆಯ್ತು ಸರ್. ತುಂಬಾ ಚೆನ್ನಾಗಿದೆ ಸರ್, ಹೊಸಬ್ರು ಅನಿಸ್ತಾ ಇಲ್ಲ. ಇಂಥ ಒಳ್ಳೆ ಕಂಟೆಂಟ್ ಇರೋ ಮೂವಿ ನೋಡ್ಬೇಕು. ಆಟೋದವ್ರ ಬಗ್ಗೆ ತೋರಿಸಿದ್ದಾರೆ, ಒಂದು ಒಳ್ಳೆ ಕಂಟೆಂಟ್ ಇರುವ ಹೊಸಬ್ರು ಬಂದು ಇಂಡಸ್ಟ್ರಿಲಿ ಏನ್ ಮಾಡ್ತಾರೆ ಅಂತ ತೋರಿಸಿದ್ದಾರೆ. ಹೊಸಬ್ರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಒಳ್ಳೆ ಮೂವಿ. ನಾನೇನೋ ಹೊಸಬ್ರು ಏನ್ ಮಾಡಿರ್ತಾರೆ ಅಂತ ನೋಡೋಣ ಅಂತ ಬಂದೆ. ಒಂದ್ ಒಳ್ಳೆ ಕಂಟೆಂಟ್ ಇರೋ ಮೂವಿ, ಬಹಳ ಇಷ್ಟ ಆಯ್ತು. ಈ ತರ ಇರ್ಬೇಕು ಅಂತ ನಾವು ಆಸೆ ಪಡ್ತೀವಿ. ನೀವು ದಿನ ಆಡ್ಬೇಕು. ಹಂಗೆ ಹೀರೋ ಕ್ಯಾರೆಕ್ಟರ್ ಎಲ್ಲ ಚೆನ್ನಾಗಿದೆ. ಡೈರೆಕ್ಷನ್ ಚೆನ್ನಾಗಿದೆ, ಹೀರೋ ಚೆನ್ನಾಗಿದ್ದಾನೆ, ಈಗ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಫಿಲಮ್ ಚೆನ್ನಾಗಿದೆ. ಫ್ಯಾಮಿಲಿ ಫಿಲಮ್ ಚೆನ್ನಾಗಿದೆ, ಸ್ಟೋರಿನೂ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಆಕ್ಟಿಂಗ್ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ, ಎಲ್ಲೂ ಬೋರ್ ಆಗಲ್ಲ, ಚೆನ್ನಾಗಿದೆ. ಹೊಸಬ್ರಿಗೆ ಎಂಕರೇಜ್ ಮಾಡ್ತಾರೆ. ಸೂಪರ್ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಫಿಲಮ್ ಆದ್ರೂ ಆಕ್ಟಿಂಗ್ ಚೆನ್ನಾಗಿದೆ, ಫ್ಯಾಮಿಲಿ ನೋಡ್ಬೋದು, ಚೆನ್ನಾಗಿದೆ, ಎಲ್ಲೂ ಬೋರ್ ಆಗಲ್ಲ ಅಂತ ಬಂದು ಆಶೀರ್ವಾದ ಮಾಡಿ ಫಸ್ಟ್ ಟೈಮ್ ಆಕ್ಟ್ ಮಾಡಿದ್ದಾರೆ. ಅದು ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಮೇಕಿಂಗ್ ಎಲ್ಲ ಚೆನ್ನಾಗಿದೆ. ಡೈಲಾಗು, ಎಮೋಷನ್ ಎಲ್ಲ ಚೆನ್ನಾಗಿದೆ. ಸೂಪರ್ ಸಿನಿಮಾ, ಒಳ್ಳೆ ಸಿನಿಮಾ, ಒಳ್ಳೆ ನಟ. ಶರತ್ ಅವರು ಆಕ್ಟಿಂಗ್ ಜೊತೆಗೆ ಡೈರೆಕ್ಷನ್ ಕೂಡ ಮಾಡಿದ್ದಾರೆ. ಎಲ್ಲ ಹೊಸಬ್ರು ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಫಿಲಮ್ ತುಂಬಾ ಸೂಪರ್ ಆಗಿ ಮಾಡಿದ್ದಾರೆ. ಒಳ್ಳೆ ಸಿನಿಮಾ. ಇಂಥ ನಟರನ್ನ ನಾವು ಪ್ರೋತ್ಸಾಹಿಸ್ಬೇಕು. ಚೆನ್ನಾಗಿದೆ ಸಿನಿಮಾ, ಚೆನ್ನಾಗಿದೆ ಸರ್. ಎಲ್ಲ ನೋಡಿ ಫ್ಯಾಮಿಲಿ ಸಮೇತ ಆರಾಮಾಗಿ ಫಿಲಮ್ ಚೆನ್ನಾಗಿದೆ, ಒಳ್ಳೆ ಸಿನಿಮಾ. ಏನ್ ಇಷ್ಟ ಆಯ್ತು ಸಿನಿಮಾದಲ್ಲಿ ಸರ್, ಈಗ ನಮ್ಮ ಇಂಟ್ರೆಸ್ಟ್ ಅಲ್ಲಿ, ಫಿಲಂ ಇಂಟ್ರೆಸ್ಟ್ ಅಲ್ಲಿ ಈ ತರ ಬೆಳಿಬೇಕು ನಮ್ಮ ಜನಗಳು, ಯೂತ್ರು ಎಲ್ಲ ಬೆಳಿಬೇಕು ಚೆನ್ನಾಗಿ. ಅದ್ರ ಸೂಪರ್ ಚೆನ್ನಾಗಿದೆ ಫಿಲಮ್, ಸೂಪರ್ ಆಗಿದೆ, ಚೆನ್ನಾಗಿದೆ. ಹೀರೋ ಮಾತ್ರ ಸೂಪರ್ ಆಕ್ಟಿಂಗ್ ಮಾಡ್ಯವ್ರೆ. ನ್ಯೂ ಮೂವಿ ಅನ್ಸೋದೇ ಇಲ್ಲ. ಯಾರು ಈಗ ಜನರೇಷನ್ ಅಲ್ಲಿ ಹೀರೋ ಆಗ್ಬೇಕಂತ ಕನ್ಸ್ಕೊಂಡ್ ಬರ್ತಾರೆ, ಅವ್ರು ಬಂದು ಈ ಫಿಲಮ್ ನೋಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಲಾಸ್ಟ್ ಅಲ್ಲಿ ಒಂದು ಮೆಸೇಜ್ ಕೊಟ್ಟವ್ರೆ, ದುಡ್ಡಿರೋರು ಮಾತ್ರ ಫಿಲಮ್ ಮಾಡಕ್ ಆಗಲ್ಲ, ಟ್ಯಾಲೆಂಟ್ ಇರೋರು ಫಿಲಮ್ ಮಾಡ್ಬೋದು ಅಂತ ತೋರ್ಸ್ಕೊಟ್ಟಿದ್ದಾರೆ. ಮೂವಿ ಮಾತ್ರ ಆಲ್ ದ ಬೆಸ್ಟ್. ದೊಡ್ಡ ಮನುಷ್ಯ. ಕತೆ ಡೈಲಾಗ್ ತುಂಬಾ ಇಷ್ಟ ಆಯ್ತು. ಡೈಲಾಗ್ ಮಾತ್ರ ಸೂಪರ್ ಆಗಿ ಕೊಟ್ಟವ್ರೆ. ಸೂಪರ್ ಆಗಿದೆ ಮೂವಿ. ಸಿನಿಮಾ ಸೂಪರ್ ಸರ್. ಡಿ ಬಾಸ್ ಯಾವ ತರ ಮೂವಿ ಕೊಟ್ಟಿದ್ದಾರೆ ಆ ತರ ಮೂವಿ ಕೊಟ್ಟಿದ್ದಾರೆ. ಆ ತರ ಮೂವಿ ಅವರ ಪ್ರತಿಭೆ ಇದೆ. ಆ ಮೂವಿ ಇನ್ನು ಈ ಚಿತ್ರರಂಗಕ್ಕೆ ಬರಬೇಕು ಸರ್. ಆ ಡಿ ಬಾಸ್ ಹೆಂಗಿದಾರೋ ಆ ತರ ಇದಾರೆ ಇವರು. ಆ ತರ ಪ್ರತಿಭೆ ಇಲ್ಲೂ ಬರಬೇಕು ಸರ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಎಂಟರ್ಟೈನ್ಮೆಂಟ್. ಜನ ಎಲ್ಲರೂ ಬಂದು ನೋಡ್ಬೇಕು. ಆಟೋ ಡ್ರೈವರ್ ಬಗ್ಗೆ ಇದೆ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ಇದೆ. ಎಲ್ಲರೂ ಒಂದ್ಸಲ ಬಂದು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ಲರೂ ಕನ್ನಡ ಸಿನಿಮಾ ಬಂದು ನೋಡ್ಬೇಕು, ಪ್ರೋತ್ಸಾಹಿಸ್ಬೇಕು. ಜೈ 16-17 ವರ್ಷ ಶ್ರಮ ಪಟ್ವಿ, ಅಷ್ಟು ವರ್ಷ ಕಷ್ಟಪಟ್ವಿ, ಇಷ್ಟು ವರ್ಷ ಕಷ್ಟಪಟ್ವಿ ಅಂತ ಏನ್ ಹೇಳ್ಕೊಂತೀವಲ್ವಾ, ಆ ಕಷ್ಟಪಟ್ಟಿರೋದನ್ನ ಇವತ್ತು ಸ್ಕ್ರೀನ್ ಮೇಲೆ ನೋಡಿ ಜನ ಇಲ್ಲ ಇವ್ದು ಮೊದಲನೇ ಸಿನಿಮಾ ಅಲ್ಲ, ಇವನ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಪ್ರಭಾಷ್ ಅಂತ ಹೇಳ್ತಾರೆ. ನನ್ನ ಕೆಲಸ ನಾನು ಅಚ್ಚುಕಟ್ಟಾಗಿ ಮಾಡಿದ್ದಕ್ಕೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತ ಅನಿಸ್ತಾ ಇದೆ. ಓಕೆ ಸರ್, ಮೊದಲ ರಿಯಾಕ್ಷನ್ ಜನರಲ್ಲಿ ಯಾವ ತರ ಒಂದು ಹೇಳಿದಿದೆ. ತುಂಬಾ ಜನ ತುಂಬಾ ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ರು. ಆಕ್ಟಿಂಗ್ ಬಗ್ಗೆ ಅವ್ರು ಹೇಳ್ದಾಗ್ಲೆಲ್ಲ ಖುಷಿ ಆಗುತ್ತೆ. ಭಯ ಇತ್ತು ಎಲ್ಲ ಒಂದ್ ಕಡೆ, ಹೇಗ್ ತಗೊಂಡ್ತಾರೆ ಹೊಸಬ್ರು ಸಿನಿಮಾಗಳು ಕರೆಕ್ಟಾಗಿ ಜನಗಳ ಥಿಯೇಟರ್ ಬಂದು ನೋಡ್ತಾ ಇಲ್ಲ. ಹೊಸಬ್ರು ಜನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಈ ಟೈಮ್ ಅಲ್ಲಿ. ಸೊ ನನ್ನನ್ನು ಯಾವ ರೀತಿ ತಗೊಂತಾರೆ ಅನ್ನೋ ಕ್ವಶನ್ ಇತ್ತು. ಸೊ ಎಂಡ್ ಆಫ್ ದ ಡೇ ಅದಕ್ಕೆ ಆನ್ಸರ್ ಸಿಕ್ಕಿದೆ. ಇಲ್ಲ, ನನಗೆ ಯೋಗ್ಯತೆ ಇದೆ, ಯೋಗ ಬರುತ್ತೆ. ಜನನ್ನ ರೆಸ್ಪಾನ್ಸ್ ನೋಡಿದಾಗ್ಲೇ ಗೊತ್ತಾಗ್ತಾ ಇದೆ. ಅವ್ರು ಪಾಸಿಟಿವ್ ಆಗ್ಲಿ, ಅವರು ಒಂದೊಂದು ಮಾತಾಗ್ಲಿ, ಅವ್ರ ವಿಷುವಲ್ ಆಗ್ಲಿ, ಅವ್ರ ಚಪ್ಪಾಳೆ ಆಗ್ಲಿ, ನಮಗದು ರಿವಾರ್ಡ್ ಇದ್ದಂಗೆ. ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಇದು ನಾವು ಅವರಿಂದ ನಾವು ತಗೊಂತಿರೋ ಒಂದು ಬ್ಯೂಟಿಫುಲ್ ಗಿಫ್ಟ್ ಅಂತಾನೆ ಹೇಳ್ಬೋದು. ಅವರಿಂದ ಕೊನೆಯದಾಗಿ ನಾವು ಇವತ್ತು ಸಿನಿಮಾ ರಿಲೀಸ್ ಆಗಿದೆ. ನಮ್ಮ ಸಿನಿಮಾ ನಾನು ಇವತ್ತು ಕೂಡ ನನ್ನ ಸಿನಿಮಾ ಅಂತ ಹೇಳ್ತಾ ಇದ್ದೀನಿ. ಬಟ್ ನೀವು ಸಿನಿಮಾ ನೋಡೋದ್ಮೇಲೆ ನಿಮ್ಮ ಸುತ್ತಮುತ್ತ ನಡೆಯುವಂತ ಸಿನಿಮಾ ಅಂತ ಡೆಫಿನೆಟ್ಲಿ ಹೇಳ್ತೀರಾ. ನಿಮಗದು ಕನೆಕ್ಟ್ ಆಗುತ್ತೆ. ನಿಮ್ಮ ಸಿನಿಮಾನೇ ನಾವು ಮಾಡಿದೀವಿ. ಒಂದು ಸಿನಿಮಾ ನೋಡಿ ಒಳ್ಳೆ ಸಿನಿಮಾನ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳ್ತೀನಿ ಇಷ್ಟ.